ಮಾರ್ನಿಂಗ್ ಎವ್ರಿವನ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 20ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 136 4ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಯೇಸು ಕ್ರಿಸ್ತನ ಜೀವಿತವನ್ನು ನಾವು ನೋಡುವಾಗ, ಅಥವಾ ಈ ಸೃಷ್ಟಿಯನ್ನು ನಾವು ನೋಡುವಾಗ, ಅಥವಾ ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು, ಗಿಡ ಮರಗಳನ್ನು, ಬೆಟ್ಟ ಗುಡ್ಡಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಮನುಷ್ಯರನ್ನು ಮತ್ತು ಇವೆಲ್ಲವುಗಳನ್ನು ನೋಡುವಾಗ, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನು ಮತ್ತು ಆಕಾಶದಲ್ಲಿರುವಂತಹ ನಕ್ಷತ್ರಗಳನ್ನು, ಇವೆಲ್ಲವನ್ನು ನೋಡುವಾಗ ದೇವರು ಬಹಳ ಅದ್ಭುತವಾಗಿ, ಸುಂದರವಾಗಿ, ಮನುಷ್ಯನ ಜ್ಞಾನಕ್ಕೆ ಮೀರಿ ದೇವರೇನೆಂದರೆ ಸುಂದರವಾದಂತಹ ಒಂದು ಸೃಷ್ಟಿಯನ್ನು ಆತನು ಸೃಷ್ಟಿಸಿದ್ದಾನೆ. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ಆಮೇನ್. ಈ ಲೋಕವನ್ನು, ಈ ಸೃಷ್ಟಿಯನ್ನು ನೋಡುವಾಗ ದೇವರು ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಅದು ಆತನ ಒಂದು ಮಹತ್ ಕಾರ್ಯವಾಗಿದೆ. ಮತ್ತು ಯೇಸು ಕ್ರಿಸ್ತನು ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವಿಸಿ ಆತನು ಅನೇಕ ಸ್ಥಳಗಳಿಗೆ ಹೋಗಿ ಸೇವೆ ಮಾಡಿದ. ದೇವರ ರಾಜ್ಯದ ಕುರಿತು ಹೇಳಿದ. ಅನೇಕ ಜನರನ್ನು ಏನಂದರೆ ಒಂದು ರಕ್ಷಣೆಯ ಮಾರ್ಗದ ಕಡೆಗೆ ನಡೆಸಿದ. ಅನೇಕ ಜನರನ್ನು ಸತ್ಯದ ಕಡೆಗೆ ನಡೆಸಿದ. ಮತ್ತು ಅನೇಕ ಜನರನ್ನು, ಕುಗ್ಗಿದಂಥವರನ್ನು ಏನಂದರೆ ಆತನು ಬಲಪಡಿಸಿದ. ಅನೇಕ ಒಂದು ರೋಗಿಗಳನ್ನು ಆತನು ವಾಸಿ ಮಾಡಿದ. ಸತ್ತಂಥವರನ್ನು ಎಬ್ಬಿಸಿದ. ಕಣ್ಣು ಕಾಣದೇ ಹೋದಂಥವರನ್ನು ಕಣ್ಣು ಕಾಣುವಂತೆ ಮಾಡಿದ. ಕುಂಟರನ್ನು ನಡೆಯುವಂತೆ ಮಾಡಿದ. ಕಿವಿ ಕೇಳಿಸದೇ ಇರುವವರನ್ನು ಕೇಳುವಂತೆ ಮಾಡಿದ. ಮತ್ತು ಇಷ್ಟೆಲ್ಲ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತೇವೆ. ಮತ್ತು ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನೇನೆಂದರೆ ಆ ನೀರಿನ ಮೇಲೆ ನಡೆದ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇವೆಲ್ಲವೂ ಸಹ ಒಂದು ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು. ಇವುಗಳನ್ನೆಲ್ಲ ನಾವು ನೋಡುವಾಗ ನಿಜವಾಗಿಯೂ ಯಾವ ಮನುಷ್ಯನು ಮಾಡಲಿಕ್ಕೆ ಇದು ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವ ಶ್ರೀಮಂತ ಈ ಒಂದು ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಎಲ್ಲ ಕಾರ್ಯಗಳು, ಎಲ್ಲ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಅದು ನಮ್ಮ ದೇವರಿಂದ ಮಾತ್ರ ಸಾಧ್ಯ, ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಮತ್ತು ನಾವು ನೋಡುತ್ತೇವೆ, ಕೀರ್ತನೆಗಳು 72:18 ನಾವು ನೋಡುವಾಗ, ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿ ಆತನು ಅದ್ವಿತೀಯನು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಆಮೇಲೆ ಸೊ ಮನುಷ್ಯರಿಗೆ ಅಸಾಧ್ಯವಾದಂತಹ ಕಾರ್ಯಗಳನ್ನು ನಮ್ಮ ದೇವರು, ಸೃಷ್ಟಿಕರ್ತನು, ಯಜಮಾನನು, ಒಡೆಯನೂ ಆದಂತಹ ಯೇಸು ಕ್ರಿಸ್ತನಿಂದ ಅವೆಲ್ಲವೂ ಸಾಧ್ಯ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ಆತನ ಹೊರತು ಬೇರೆ ಯಾರೂ ಸಹ ಮಹತ್ ಕಾರ್ಯಗಳನ್ನಾಗಲಿ, ಅದ್ಭುತ ಕಾರ್ಯಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಒಂದು ಶಕ್ತಿಯನ್ನು, ದೇವರ ಪ್ರಸನ್ನತೆಯನ್ನು ಮತ್ತು ದೇವರೊಟ್ಟಿಗೆ ಇರುವಂಥ ಅನ್ಯನ ಸಂಬಂಧವಾಗಿರೋದು, ಯಾವ ವ್ಯಕ್ತಿ ಇವೆಲ್ಲವುಗಳನ್ನು ಹೊಂದಿರ್ತಾನೋ ಆ ವ್ಯಕ್ತಿ ಅದ್ಭುತ ಕಾರ್ಯಗಳನ್ನು ಮಾಡಬಹುದು, ಆ ವ್ಯಕ್ತಿ ಮಹತ್ ಕಾರ್ಯಗಳನ್ನು ಮಾಡಬಹುದು. ಆದರೆ ದೇವರಿಗಿಂತ ಹೆಚ್ಚಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ದೇವರೊಬ್ಬನೇ ಅದಕ್ಕೆ ಶಕ್ತನು, ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ. ದೇವರು ಯಾವ ಕಾರ್ಯಗಳನ್ನು ನಾವು ಮಾಡಬೇಕೆಂಬುದಾಗಿ ಅನುಮತಿ ಕೊಡ್ತಾನೋ ಆ ಕಾರ್ಯಗಳನ್ನು ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಹೊರತು ಬೇರೆ ಯಾರೂ ಇಲ್ಲ. ಆತನ ಕಾರ್ಯಗಳನ್ನು ನಾವು ನೋಡುವಾಗ, ಆತನ ಮಹತ್ ಕಾರ್ಯಗಳನ್ನು ನಾವು ನೋಡುವಾಗ ನಮಗೆ ನಂಬಲಿಕ್ಕೆ ಸಹ ಅಸಾಧ್ಯವಾಗಿರುತ್ತದೆ. ಸೊ ಅಂತಹ ದೇವರು, ನಮ್ಮ ತಂದೆಯಾದ ದೇವರು, ಸೃಷ್ಟಿಕರ್ತನು, ಈ ಒಂದು ಪ್ರಪಂಚವನ್ನು ಎಲ್ಲವನ್ನು ಸಹ ಬಹು ಸುಂದರವಾಗಿ, ಅದ್ಭುತವಾಗಿ ಆತನು ಉಂಟು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಪ್ರಿಯ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನೋಡಿದ ಪ್ರಕಾರ ಈ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಆತನೊಬ್ಬನೇ ಶಕ್ತನಾಗಿದ್ದಾನೆ. ಸೊ ನಾವು ಆತನನ್ನೇ ನಂಬಿ ಜೀವಿಸೋಣ ಮತ್ತು ಆತನಿಗಾಗಿಯೇ ನಾವು ಜೀವಿಸೋಣ. ಆತನನ್ನೇ ಮಾತ್ರ, ಆತನೊಬ್ಬನನ್ನೇ ಮಾತ್ರ ನಾವೆಲ್ಲರೂ ಆರಾಧಿಸಿ ಆತನಿಗಾಗಿ ನಾವು ಜೀವಿಸುವವರಾಗಿರೋಣ ಪ್ರಿಯರೇ. ಆತನು ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಮತ್ತು ನಮ್ಮೆಲ್ಲರ ಜೀವಿತಗಳಲ್ಲಿ ಆತನು ಮಹತ್ ಕಾರ್ಯಗಳನ್ನು ಮಾಡಿ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ದೇವರಲ್ಲಿ
ಪ್ರಾರ್ಥಿಸುವನಾಗಿದ್ದೇನೆ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.